ನಮಸ್ಕಾರ ಎಲ್ಲರಿಗೂ. ಇವತ್ತು ನಿಮ್ಗೆ ಆಲ್ಟ್ರೋಸ್ ರೇಸರ್ ಆಗಲಿ ಇಲ್ಲಾಂದರೆ ನಾರ್ಮಲ್ ಆಲ್ಟ್ರೋಸ್ 2024 ಮಾಡಲಲ್ಲಿ ಈ 10 ಇಂಚ್ ಇನ್ಫೋಟೈನ್ಮೆಂಟಲ್ಲಿ ನಿಮ್ಗೆ ವಿಡಿಯೋಸನ್ನ ಯಾವ ಥರ ಪ್ಲೇ ಮಾಡಬೇಕು ಅಂತ ಹೇಳಿ ಈ ವಿಡಿಯೋ ಮಾಡಿ ತೋರ್ಸಕತ್ತೀನಿ. ಭಾಳ ಈಸಿ ಐತಿ, ಏನಿಲ್ಲ. ನಿಮಗೆ ಯಾವುದು ವಿಡಿಯೋ ಸಾಂಗ್ಸ್ ಆಗಲಿ ಮೂವಿ ಆಗಲಿ ಪ್ಲೇ ಮಾಡಬೇಕಪ್ಪ ಅಂತಂದ್ರೆ ಈ ಥರ ಒಂದು ಪೆನ್ಡ್ರೈವಲ್ಲಿ ನೀವೇನು ಮಾಡಬೇಕು, ಮೂವೀಸನ್ನ ಹಾಕ್ಕೋಬೇಕು. ಆಮೇಲೆ ಇಲ್ಲಿ ಪೆನ್ಡ್ರೈವ್ ಇನ್ಸರ್ಟಿಗೆ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಸೊ ನಾನಿದು MP3 ಸಾಂಗ್ಸ್ ಹಾಕಿದ್ದೆ ಇದರಲ್ಲಿ. ಸೊ ಇದನ್ನು ತೆಗಿತೀನಿ. ಜಸ್ಟ್ ಇದನ್ನು ಇನ್ಸರ್ಟ್ ಮಾಡಿರಿ. ಇನ್ಸರ್ಟ್ ಮಾಡಿದ ತಕ್ಷಣ ಏನಾಗುತ್ತಾ, ಇದು ನನ್ನ ಆ್ಯಂಡ್ರಾಯ್ಡ್ ಆಟೋ ಕನೆಕ್ಟ್ ಆಗೈತಿ. ಏನು ಮಾಡಿರಿ, USB ಕನೆಕ್ಟೆಡ್ ಅಂತ ಇಲ್ಲಿ ತೋರಿಸುತ್ತಾ ಹೋಮ್ ಬಂದುಬಿಟ್ಟು ಇಲ್ಲಿ ಮೇಲ್ಗಡೆ ಕ್ಲಿಕ್ ಮಾಡಿ ಸೀದಾ ನೀವು ಬಂದುಬಿಟ್ಟು ಇಲ್ಲೇನೈತಿ ವಿಡಿಯೋ ಪ್ಲೇಯರ್ ಅಂತ ಇಲ್ಲಿ ಆಪ್ಷನ್ ಐತಲ್ಲ, ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಸೊ ಇಮಿಡಿಯೇಟ್ಲಿ ನಿಮ್ಗೆ ಏನೇನು ಈ ಪೆನ್ಡ್ರೈವಲ್ಲಿ ಏನೇನು ಸಾಂಗ್ಸ್ ಇದ್ದಾವೆ ಇವೆಲ್ಲ ಬಂದುಬಿಡುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು. ಎಕ್ಸಾಂಪಲಿಗೆ ಅಂತ ಹೇಳ್ಬಿಟ್ಟು ನಾನು ಒಂದು 6 ವೀಡಿಯೋಸ್ ಹಾಕಿದ್ದೀನಿ, ಫೋಲ್ಡರ್ ವೈಸ್ ಬರುತ್ತೆ. ಸೊ ಇಲ್ಲಿ ನೋಡಿ. ಬಟ್ ಇನ್ನೊಂದು ಏನಪ್ಪ ಅಂತಂದರೆ ಈ ವಿಡಿಯೋಸ್ಗಳು ಕಾರು ಸ್ಟ್ಯಾಗ್ನೆಂಟ್ ಆಗಿದ್ದಾಗ, ಇಂಜಿನ್ ಚಾಲು ಇದ್ದಾಗ ಮಾತ್ರ ಪ್ಲೇ ಆಗುತ್ತೆ. ಮೂವಿಂಗಲ್ಲಿ ನೀವು ಈ ಥರ ವೀಡಿಯೋಸನ್ನು ನೋಡೋಕ್ಕಾಗಂಗಿಲ್ಲ. ಇದು ನೀವು ಬೇಕಂದರೆ ರೇಷಿಯೋ ಸೆಟ್ ಮಾಡ್ಕೋಬೋದು, ಯಾವ ಥರ ಬೇಕಂತ ಹೇಳಿ. ಈ ಥರ ಸೌಂಡ್ ಕ್ವಾಲಿಟಿ ಚಲೋ ಐತಿ. ಸ್ಟ್ಯಾಗ್ನೆಂಟ್ ನಿಂತಾಗ ಮಾತ್ರ ಇಂಜನ್ ಚಾಲೋ ಇದ್ಬಿಟ್ಟು ನೀವು ಮೂವೀಸ್ಗಳನ್ನು ನೋಡ್ಬೋದು. ಸೊ ಈ ಥರ ನಿಮಗೆ ಏನಾದರೂ ಯಾವುದೋ ಕಾರ್ ಬಗ್ಗೆ ಆಗಲಿ ನಿಮ್ಗೆ ಏನಾದರೂ ಮಾಹಿತಿ ಬೇಕಂತಂದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಯಾವ ಥರ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಆ್ಯಂಡ್ ಈ ಆಲ್ಟ್ರೋಸ್ ರೇಸರ್ ಬಗ್ಗೆ ಇನ್ಡೆಪ್ತ್ ರಿವ್ಯೂ ಕನ್ನಡದಲ್ಲಾಗಲಿ ಅದರ ಇಲ್ಲಾಂದರೆ ಇಂಗ್ಲೀಷ್ದಾಗ ಆದರೆ ಬೇಕಾತಪ್ಪ ಅಂತಂದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನ್ ಒಳಗಡೆ ಹೇಳಿ, ನಾವು ಯಾವ ಥರ ಅಂತ ಹೇಳ್ಬಿಟ್ಟು ಇನ್ ಡೀಟೇಲ್ ವಿಡಿಯೋ ತರ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್. ಥ್ಯಾಂಕ್ ಯು.